Hello everyone, welcome to the course on chemistry. In that we are discussing about states of matter. So in previous lecture we discussed about one of the gas law, that is Dalton's law of partial pressure, and also seen the relationship between the partial pressure and mole fraction. Now in today's video we are going to discuss about one of the important concept in the states of matter, that is kinetic molecular theory of gas. So it is developed to explain the behaviors of the gases and what are the characteristics of gases and what does that gas is made up of. All those things are explained with the help of kinetic molecular theory of gas. The gas laws will give the behavior of the gases with variation in temperature, pressure and number of particles, but they have not explained the characteristics of gases. They only explained in certain conditions how the gases will behave. The kinetic molecular theory has been developed and it has certain postulates. Gas laws ಏನು ಮಾಡ್ತಾವು, ಜಸ್ಟ್ ಒಂದಿಷ್ಟು ಟೆಂಪರೇಚರ್, ಪ್ರೆಷರ್ ಮತ್ತು ನಂಬರ್ ಆಫ್ ಮಾಲಿಕ್ಯೂಲ್ಸ್ ವೇರಿಯೇಷನ್ ಆದಾಗ ಬಿಹೇವಿಯರ್ ಯಾವ ರೀತಿ ತೋರಿಸ್ತಾವೆ, ಯಾವ ರೀತಿ ವರ್ತಿಸ್ತಾವೆ ಅಂತ ಹೇಳಿ ಏನು ಮಾಡುತ್ತಾ ಎಕ್ಸ್ಪ್ಲೇನ್ ಮಾಡ್ತಾವೆ. ಬಟ್ ಫಂಡಮೆಂಟಲ್ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಲಕ್ಷಣಗಳನ್ನು ಅವು ಏನು ಮಾಡಲಿಲ್ಲ, ಎಕ್ಸ್ಪ್ಲೇನ್ ಮಾಡಲಿಲ್ಲ. ಅದನ್ನು ಎಕ್ಸ್ಪ್ಲೇನ್ ಮಾಡೋ ಸಲುವಾಗಿ ಏನು ಮಾಡ್ತು, ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸ್ ಅದನ್ನು ಏನು ಮಾಡಿದರು, ಡೆವಲಪ್ ಮಾಡಿದರು. ಆ್ಯಂಡ್ ಇಟ್ ಹ್ಯಾಸ್ ದೀಸ್ 7 ಪಾಸ್ಟುಲೇಟ್ಸ್. ಏನಿರ್ತಾವ್ರಿ, 7 ಪಾಸ್ಟುಲೇಟ್ಸ್ ಅದಾವದ್ರು, ಅಂದರೆ 7 ಸ್ಟೇಟ್ಮೆಂಟ್ಸ್ ಎದ್ರದ್ದು ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸ್. ಸೊ ವಾಟ್ ಡಸ್ ದಿಸ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸ್ ವಿಲ್ ಎಕ್ಸ್ಪ್ಲೇನ್ಸ್, ದ್ಯಾಟ್ ವಿ ವಿಲ್ ಸ್ಟಡಿ ನೋ. ಏನು ಹೇಳುತ್ತಪ್ಪ ಇದು ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಗ್ಯಾಸ್ಗಳ ಬಗ್ಗೆ? ಓಕೆ, ಸೊ ಹಿಯರ್ ದೇರ್ ಆರ್ 7 ಪಾಯಿಂಟ್ಸ್, 7 ಪಾಯಿಂಟ್ಸ್ ಅದಾವಿಲ್ಲಿ. ಸೊ ಟ್ರೈ ಟು ರಿಮೆಂಬರ್ ಆಲ್ ದಿ ಪಾಯಿಂಟ್ಸ್. ಐ ವಿಲ್ ಎಕ್ಸ್ಪ್ಲೇನ್ ದೀಸ್ ಪಾಯಿಂಟ್ಸ್ ಒನ್ ಬೈ ಒನ್. ಸೊ ದಿ ಫಸ್ಟ್ ಒನ್ ಈಸ್ gases consist of large number of small particles called molecules. ಒಂದನೇದು ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಗ್ಯಾಸಸ್ ಎದರಲ್ಲೇ ಆಗಿರ್ತಾವು, ವಾಟ್ ಇಟ್ ಕನ್ಸಿಸ್ಟ್ ಆಫ್. ದೇ ಟೋಲ್ಡ್ ದ್ಯಾಟ್ ದಿ ಗ್ಯಾಸಸ್ ಕನ್ಸಿಸ್ಟ್ ಆಫ್ ವೆರಿ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್. ಏನಿರ್ತಾವ್ರಿ ಗ್ಯಾಸ್ ಒಳಗೆ, ಬಹಳಷ್ಟು ಸ್ಮಾಲ್ ಪಾರ್ಟಿಕಲ್ಸ್, ಸ್ಮಾಲ್ ಅಂದರೆ ಚಿಕ್ಕ ಕಣಗಳು ಏನಿರ್ತಾವೆ ಪ್ರೆಸೆಂಟ್ ಇರ್ತಾವೆ ಅಂತ ಹೇಳಿದ್ರೆ. ಆ್ಯಂಡ್ ದೋಸ್ ಸ್ಮಾಲ್ ಪಾರ್ಟಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಗ್ಯಾಸಸ್ ಆರ್ ಸೇಡ್ ಟು ಬಿ ಮಾಲಿಕ್ಯೂಲ್ಸ್. ಆ ಒಂದು ಏನು ಸ್ಮಾಲ್ ಪಾರ್ಟಿಕಲ್ಸ್ ಇದ್ದಲ್ಲ ಅವಕ್ಕೆ ನಾವು ಏನಂತ ಹೇಳ್ತೀವಿ, ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದಿ ಫಸ್ಟ್ ಪಾಸ್ಟುಲೇಟ್ ಆಫ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸ್. ಫಸ್ಟ್ ಸ್ಟೇಟ್ಮೆಂಟ್ ಏನಂತ ಕೊಡ್ತು, ಗ್ಯಾಸಸ್ ಕನ್ಸಿಸ್ಟ್ ಆಫ್ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್ ಕಾಲ್ಡ್ ಮಾಲಿಕ್ಯೂಲ್ಸ್. ಓಕೆ, ದೆನ್ ಸೆಕೆಂಡ್ ಪಾಸ್ಟುಲೇಟ್, there is no intermolecular force between molecules. ಏನು ಹೇಳ್ತೀರಿ ಸೆಕೆಂಡ್ ಪಾಯಿಂಟ್, ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಮಾಲಿಕ್ಯೂಲ್ಸ್ ನಡುವೆ ಇರುವುದೇ ಇಲ್ಲ. ದೇರ್ ಈಸ್ ನೋ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಬಿಟ್ವೀನ್ ಮಾಲಿಕ್ಯೂಲ್ಸ್. ಆ ಒಂದು ಗ್ಯಾಸ್, ಯಾವುದೋ ಒಂದು ಗ್ಯಾಸ್ ತೊಗೊಂಡ್ರಿ ಅಂತ ಹೇಳಿದ್ರೆ ಆ ಗ್ಯಾಸ್ ಒಳಗೆ ಏನಿರ್ತಾವ್ರಿ, ಮಾಲಿಕ್ಯೂಲ್ಸ್ ಇರ್ತಾವು ಅಂತ ಹೇಳ್ತೈತಿ. ಬಹಳಷ್ಟು ನಂಬರ್ ಒಳಗೆ ಏನಿರ್ತಾವು, ಮಾಲಿಕ್ಯೂಲ್ಸ್ ಇರ್ತಾವೆ. ಆ್ಯಂಡ್ ಆ ಮಾಲಿಕ್ಯೂಲ್ಸ್ ನಡುವೆ ಯಾವುದೇ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಇರೋದಿಲ್ಲ ಅಂತ ಹೇಳಿದರೆ ಅಟ್ರಾಕ್ಟಿವ್ ಫೋರ್ಸ್ ಈಸ್ ಅಬ್ಸೆಂಟ್ ಬಿಟ್ವೀನ್ ದೋಸ್ ಮಾಲಿಕ್ಯೂಲ್ಸ್. ದಿಸ್ ಈಸ್ ದಿ ಸೆಕೆಂಡ್ ಪಾಸ್ಟುಲೇಟ್ ಆಫ್ ದಿಸ್ ಥಿಯರಿ. ದೆನ್ ಥರ್ಡ್ ಒನ್, ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ ಈಸ್ ನೆಗ್ಲಿಜಿಬಲ್ when compared to the volume occupied by gas. ಏನು ಹೇಳ್ತಪ್ಪ ಇದು, ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್, ಗ್ಯಾಸ್ ಮಾಲಿಕ್ಯೂಲ್ದ ಗಾತ್ರ ಅಂದರೆ ವಾಲ್ಯೂಮ್
is negligible when compared to the volume occupied by gas. ಈಗ ಯಾವುದೋ ಒಂದು ಕಂಟೈನರ್ ತಗೊಂತೀನಿ ಅಂತ ಹೇಳಿ ತಿಳ್ಕೊರಿ, ದೊಡ್ಡದಾದಂಥ ಒಂದು ಕಂಟೈನರ್ ತಗೊಂತೀನಿ. ಓಕೆ, ಈಗ ಈ ಕಂಟೈನರ್ದ ವಾಲ್ಯೂಮ್ ಎಷ್ಟದ ಅಂತೇಳಿರಿ, 10 ಲೀಟರ್ ಅದ ಅಂತ ಹೇಳಿ ತಿಳ್ಕೊರಿ. ಈ ಕಂಟೈನರ್ದ ವಾಲ್ಯೂಮ್ ಅಥವಾ ಈ ಟ್ಯಾಂಕದ ಗಾತ್ರ ಎಷ್ಟದ, 10 ಲೀಟರ್ ಅದ ಅಂತ ಹೇಳಿ ತಿಳಿರಿ. ನಾವು ಐ ವಿಲ್ ಫಿಲ್ ದಿ ಗ್ಯಾಸ್ ಇನ್ ದಿಸ್ ಕಂಟೈನರ್. ಈ ಕಂಟೈನರ್ ಒಳಗೆ ಗ್ಯಾಸನ್ನು ಏನು ಮಾಡ್ತೀನಿ, ಫಿಲಪ್ ಮಾಡ್ತೀನಿ. ಗ್ಯಾಸ್ ಫಿಲಪ್ ಮಾಡಿದಾಗ ಆ ಗ್ಯಾಸ್ ಎಷ್ಟು ವಾಲ್ಯೂಮ್ ಅಕ್ಯುಪೈ ಮಾಡ್ಕೊಳ್ಳುತ್ತಾ, ಇಟ್ ವಿಲ್ ಅಕ್ಯುಪೈ ದಿ ವಾಲ್ಯೂಮ್ ಆಫ್ ಹೋಲ್ ಕಂಟೈನರ್. ಈಗ ಇದ್ರೊಳಗೆ ಸ್ವಲ್ಪ ಗ್ಯಾಸ್ ಫಿಲಪ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಏನು ಮಾಡಿಬಿಡುತ್ತೀರಿ, ಪೂರ್ತಿ ಈ ವಾಲ್ಯೂಮನ್ನು ಅಕ್ಯುಪೈ ಮಾಡ್ಕೊಂಡು ಬಿಡುತ್ತೆ. ಸೊ ದಿ ವಾಲ್ಯೂಮ್ ಆಫ್ ದಿ ಗ್ಯಾಸ್ ಈಸ್ 10 ಲೀಟರ್. ಅವಾಗ ನಾವೇನಂತ ಹೇಳ್ತೀವಿ, ವಾಲ್ಯೂಮ್ ಆಫ್ ಗ್ಯಾಸ್ ಈಸ್ 10 ಲೀಟರ್ ಅಂತ ಹೇಳ್ತೀವಿ. ಬಿಕಾಸ್ ಇಟ್ ಅಕ್ಯುಪೈಸ್ ಹೋಲ್ ವಾಲ್ಯೂಮ್ ಆಫ್ ದಿ ಕಂಟೈನರ್. ಪೂರ್ತಿ ಕಂಟೈನರ್ದ ವಾಲ್ಯೂಮನ್ನು ಅಕ್ಯುಪೈ ಮಾಡುತ್ತೆ. ನಾವು ಇನ್ ದ್ಯಾಟ್ ದಿ ಮಾಲಿಕ್ಯೂಲ್ಸ್ ಆರ್ ದೇರ್. ಈಗ ಗ್ಯಾಸ್ ಫಿಲಪ್ ಮಾಡಿರಿ ಅಂತ ಹೇಳಿದ್ರೆ ಆ ಗ್ಯಾಸ್ ಒಳಗೆ ಏನಿರ್ತಾವು, ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇರ್ತಾವೆ. ಓಕೆ, ಮಾಲಿಕ್ಯೂಲ್ಸ್ ಈ ರೀತಿ ಏನಿರ್ತಾವ್ರಿ, ಪ್ರೆಸೆಂಟ್ ಇರ್ತಾವೆ. ನಾವು ವಾಲ್ಯೂಮ್ ಆಫ್ ದಿ ಗ್ಯಾಸ್ ಈಸ್ 10 ಲೀಟರ್, ಬಟ್ ವಾಟ್ ಈಸ್ ದಿ ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್? ಈಗ ಈ ಮಾಲಿಕ್ಯೂಲ್ಸ್ ಏನಿರ್ತಾವಲ್ಲ, ಈ ಮಾಲಿಕ್ಯೂಲ್ಸದ ವಾಲ್ಯೂಮನ್ನು ಈ ಗ್ಯಾಸದ ವಾಲ್ಯೂಮಿಗೆ ಕಂಪೇರ್ ಮಾಡಿದ್ರೆ ಭಾಳ ಹೆಚ್ಚು ಸಣ್ಣದಿರುತ್ತೋ ಅಥವಾ ಭಾಳ ಕಡಿಮೆ ಇರುತ್ತೋ? ಓಕೆ, ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ? ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಆ್ಯಂಡ್ ದಿ ವಾಲ್ಯೂಮ್ ಆಫ್ ಗ್ಯಾಸ್ ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಒಂದು ಏನು, ಜಸ್ಟ್ ಐ ಹ್ಯಾವ್ ಟೇಕನ್ ದಿ ವಾಲ್ಯೂಮ್ ಆಫ್ ಮಾಲಿಕ್ಯೂಲ್. ಒಂದು ಚಿಕ್ಕ ಮಾಲಿಕ್ಯೂಲದ ಗಾತ್ರನ ಏನು ಮಾಡೀನಿ, ತಗೊಂಡಿನಿ. ಮತ್ತು ಪೂರ್ತಿ ವಾಲ್ಯೂಮ್ ಆಫ್ ಗ್ಯಾಸ್, ಪೂರ್ತಿ ಕಂಟೈನರ್ ಪೂರ್ತಿ ಏನದ ರೀ, ಗ್ಯಾಸ್ ಅದ. ಓಕೆ, ಅದ್ರದ್ದು ವಾಲ್ಯೂಮ್ ಎಷ್ಟದ, 10 ಲೀಟರ್ ಅದ. ಆ 10 ಲೀಟರ್ ವಾಲ್ಯೂಮ್ ಆಫ್ ಗ್ಯಾಸ್ ಮತ್ತು ಗ್ಯಾಸ್ ಮಾಲಿಕ್ಯೂಲ್, ಗ್ಯಾಸ್ ಎದರಲ್ಲೇ ಆಗಿರುತ್ತೆ, ಮಾಲಿಕ್ಯೂಲ್ಸ್ಲೇ ಆಗಿರುತ್ತೆ. ಈ ಮಾಲಿಕ್ಯೂಲ್ಸ್ದ ವಾಲ್ಯೂಮ್, ಗಾತ್ರ ಎರಡೂ ಕಂಪೇರ್ ಮಾಡಿದ್ರೆ ಇದರದ ವಾಲ್ಯೂಮ್ ಏನಿರುತ್ತೆ, ನೆಗ್ಲಿಜಿಬಲ್ ಇರುತ್ತೆ ಅಂತ ಹೇಳ್ತೀವಿ. ಬಿಕಾಸ್ ಇಟ್ಸ್ ವಾಲ್ಯೂಮ್ ಈಸ್ ಟೂ ಸ್ಮಾಲ್. ಇದರದ ಗಾತ್ರ ಏನದ ರೀ, ಮಾಲಿಕ್ಯೂಲದ ಗಾತ್ರ, ಗ್ಯಾಸ್ ಮಾಲಿಕ್ಯೂಲದ ಭಾಳ ಚಿಕ್ಕದದ. ಯಾವುದಕ್ಕೆ ಕಂಪೇರ್ ಮಾಡಿದಾಗ, ಇದು ಪೂರ್ತಿ ಕಂಟೈನರ್ದ ವಾಲ್ಯೂಮ್ಗೆ ಕಂಪೇರ್ ಮಾಡಿದಾಗ. ಓಕೆ, ಸೊ ಗ್ಯಾಸ್ ವಿಲ್ ಅಕ್ಯುಪೈ ದಿ ಹೋಲ್ ವಾಲ್ಯೂಮ್ ಆಫ್ ದಿ ಕಂಟೈನರ್. ಗ್ಯಾಸ್ ಪೂರ್ತಿ ವಾಲ್ಯೂಮನ್ನು ಅಕ್ಯುಪೈ ಮಾಡ್ಕೊಳುತ್ತೆ. ಯಾಕಂತ ಹೇಳಿದ್ರೆ ಮಾಲಿಕ್ಯೂಲ್ಸ್ ಏನಾಗ್ತಾವು, ದೇ ವಿಲ್ ಮೂವ್ ಅವೇ ಫ್ರಾಮ್ ಈಚ್ ಅದರ್. ಮಾಲಿಕ್ಯೂಲ್ಸ್ ದೂರ ದೂರ ಇರೋದ್ರಿಂದ ಪೂರ್ತಿ ವಾಲ್ಯೂಮನ್ನು ಏನು ಮಾಡ್ತಾವು, ಅಕ್ಯುಪೈ ಮಾಡ್ತಾವೆ. ಬಟ್ ಆ ಮಾಲಿಕ್ಯೂಲದ ವಾಲ್ಯೂಮ್ ಎಷ್ಟಿರುತ್ತೆ ರೀ, ಈ ಮಾಲಿಕ್ಯೂಲದ ವಾಲ್ಯೂಮ್ ಏನಿರುತ್ತೆ, ಚಿಕ್ಕದಿರುತ್ತೆ, ಭಾಳ ಕಡಿಮೆ ಇರುತ್ತೆ. ಆ್ಯಂಡ್ ಹೆನ್ಸ್ ವೆನ್ ವಿ ಕಂಪೇರ್ ದೀಸ್ ಟು, ಎರಡನ್ನು ಕಂಪೇರ್ ಮಾಡಿದಾಗ ಏನು, ವಾಲ್ಯೂಮ್ ಆಫ್ ಮಾಲಿಕ್ಯೂಲ್ಸ್ ಆ್ಯಂಡ್ ವಾಲ್ಯೂಮ್ ಆಫ್ ಗ್ಯಾಸ್ ಅಕ್ಯುಪೈಡ್, ಎರಡನ್ನು ಕಂಪೇರ್ ಮಾಡಿದಾಗ ವಾಲ್ಯೂಮ್ ಆಫ್ ಮಾಲಿಕ್ಯೂಲ್ ಏನಿರುತ್ತೆ, ನೆಗ್ಲಿಜಿಬಲ್ ಅಂತ ಹೇಳ್ತೀವಿ. ಓಕೆ, ಸೊ ದಿ ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ ಈಸ್ ನೆಗ್ಲಿಜಿಬಲ್ ವೆನ್ ಕಂಪೇರ್ಡ್ ಟು ದಿ ವಾಲ್ಯೂಮ್ ಅಕ್ಯುಪೈಡ್ ಬೈ ಗ್ಯಾಸ್. ಗ್ಯಾಸದ ವಾಲ್ಯೂಮ್ ಕಂಪೇರ್ ಮಾಡೋದು, ಮಾಲಿಕ್ಯೂಲದ ವಾಲ್ಯೂಮ್ ಕಂಪೇರ್ ಮಾಡೋದು. ಈಗ ಸಪೋಸ್ ಇದು 10 ಲೀಟರ್ ಅದ, ಈ ಮಾಲಿಕ್ಯೂಲದ ವಾಲ್ಯೂಮ್ ಎಷ್ಟು ಅದ ರೀ, ಎಷ್ಟು ಇರ್ಬೋದು, 1 ml ಇರ್ಬೋದು ಅಂತ ಹೇಳಿ ತಿಳ್ಕೊರಿ. ಸೊ ಎರಡರದ್ದು ವಾಲ್ಯೂಮ್ ಕಂಪೇರ್ ಮಾಡಿದಾಗ ಯಾವುದು ದೊಡ್ಡದಾಗುತ್ತೆ, ಯಾವುದು ಚಿಕ್ಕದಾಗುತ್ತೆ? ವಾಲ್ಯೂಮ್ ಆಫ್ ಮಾಲಿಕ್ಯೂಲ್ ಈಸ್ ಜಸ್ಟ್ 1 ml. 1 ಲೀಟರ್ ಈಸ್ ಈಕ್ವಲ್ ಟು 1000 ml. 1 ಲೀಟರ್ ಅಂತ ಹೇಳಿದ್ರೆ 1000 ml. ಇಲ್ಲಿ ಎಷ್ಟು ಅದ ರೀ, 10 ಲೀಟರ್ ಅದ, 10,000 ml. ಮತ್ತು ಮಾಲಿಕ್ಯೂಲದ ವಾಲ್ಯೂಮ್ ಎಷ್ಟು, 1 ml. ಸೊ ನಾವೇನು ಮಾಡಿಬಿಡ್ಬೋದು, ವಾಲ್ಯೂಮ್ ಆಫ್ ಮಾಲಿಕ್ಯೂಲ್ ಈಸ್ ನೆಗ್ಲಿಜಿಬಲ್. ಅದು ಜಸ್ಟ್ 1 ml ಇರೋದ್ರಿಂದ, ಜಸ್ಟ್ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಸೇಯಿಂಗ್, ಬರೇ ಜಸ್ಟ್ ಎಕ್ಸಾಂಪಲ್ ಕೊಡತ್ತೀನಿ.
ಆ ಗ್ಯಾಸ್ದ ಮಾಲಿಕ್ಯೂಲ್ದ ವಾಲ್ಯೂಮ್ 1 ml, ಟೋಟಲ್ ವಾಲ್ಯೂಮ್ ಆಫ್ ಗ್ಯಾಸ್ ಎಷ್ಟದ 10 ಲೀಟರ್ ಅದ. ಎರಡಕ್ಕೂ ಕಂಪೇರ್ ಮಾಡಿದಾಗ ನೀವು ಏನು ಹೇಳ್ತೀರಿ, ದಿ ಗ್ಯಾಸ್ ಮಾಲಿಕ್ಯೂಲ್ಸ್ ವಾಲ್ಯೂಮ್ ಈಸ್ ನೆಗ್ಲಿಜಿಬಲ್ as compared to the volume occupied by gas. This is the third postulate of kinetic molecular theory. Okay, next fourth ante ಏನು ಹೇಳುತ್ತಾ, molecules move randomly in all directions and collides against walls of container. fourth ಒಂದು ಏನು ಹೇಳುತ್ತಾ, ಮಾಲಿಕ್ಯೂಲ್ಸ್ ಈಗ ಏನಾಗ್ಲಿ ಅತ್ತಾವು, ಇದ್ರೊಳಗೆ ಕಂಟಿನ್ಯೂಯಸ್ ಆಗಿ ಮೂವ್ ಆಗ್ತಿರ್ತಾವು ಇನ್ ರ್ಯಾಂಡಮ್ ಡೈರೆಕ್ಷನ್ಸ್. ಹೌದಾ, ಮಾಲಿಕ್ಯೂಲ್ಸ್ ಏನಾಗ್ತಿರ್ತಾವು, ಬೇಕಾದ ಡೈರೆಕ್ಷನ್ ಒಳಗೆ ಏನಾಗ್ತಿರ್ತಾವು, ಮೂವ್ ಆಗ್ತಿರ್ತಾವ. ರ್ಯಾಂಡಮ್ ಅಂತ ಹೇಳಿದ್ರೆ ಹೆಂಗೆ ಬೇಕಾದಂಗೆ, ಓಕೆ, ಕರೆಕ್ಟಾಗಿ ಯೂನಿಫಾರ್ಮ್ ಆಗಿ ಮೂವ್ ಆಗ್ತಿರೋದಿಲ್ಲ. ಅವು ಏನಾಗ್ತಿರ್ತಾವ್ರಿ, ರ್ಯಾಂಡಮ್ಲಿ ದೇ ಆರ್ ಮೂವಿಂಗ್ ಇನ್ ಆಲ್ ಡೈರೆಕ್ಷನ್. ಒಂದು ಮಾಲಿಕ್ಯೂಲ್ ಈ ಡೈರೆಕ್ಷನ್ ಒಳಗೆ ಹೋಗ್ತಿರುತ್ತಾ, ಇನ್ನೊಂದು ಮಾಲಿಕ್ಯೂಲ್ ಈ ಡೈರೆಕ್ಷನ್ ಒಳಗೆ, ಇನ್ನೊಂದು ಮಾಲಿಕ್ಯೂಲ್ ಇಲ್ಲೇ, ಇನ್ನೊಂದು ಡೈರೆಕ್ಷನ್ ಒಳಗೆ. ಸೊ ಈ ರೀತಿ ಮೂವ್ ಆಗ್ಬೇಕಾದ್ರೆ ಒಂದಕ್ಕೊಂದು ಅವು ಏನಾಗ್ತಾವ್ರಿ, ಕೊಲೈಡ್ ಆಗ್ತಾವು. ಕೊಲೈಡ್ ಅಂತ ಹೇಳಿದ್ರೆ ಡಿಕ್ಕಿ ಹಾಯೋದು. ಓಕೆ, ಸೊ ಮಾಲಿಕ್ಯೂಲ್ಸ್ ಮೂವ್ ರ್ಯಾಂಡಮ್ಲಿ ಇನ್ ಆಲ್ ಡೈರೆಕ್ಷನ್ಸ್. ಎಲ್ಲ ಡೈರೆಕ್ಷನ್ಸ್ ಒಳಗೂ ಮಾಲಿಕ್ಯೂಲ್ಸ್ ಏನಾಗ್ತಿರ್ತಾವು, ಮೂವ್ ಆಗ್ತಿರ್ತಾವೆ. ಆ್ಯಂಡ್ ಕೊಲೈಡ್ಸ್ ಅಗೇನೆಸ್ಟ್ ವಾಲ್ಸ್ ಆಫ್ ದಿ ಕಂಟೈನರ್. ಏನಾಗತ್ತೆ ರೀ, ಅಲ್ಲೇ ಹಿಂಗೆ ಮೂವ್ ಆಗ್ತಾವು. ಮೂವ್ ಆಗ್ತಾ ಮತ್ತೆ ಏನಾಗುತ್ತೆ, ಕಂಟೈನರ ಇದು ಒಂದು ಟ್ಯಾಂಕ, ಇದ್ರದ್ದು ವಾಲ್, ಇದ್ರದ್ದು ಗೋಡೆ ಏನಿರುತ್ತಲ್ಲ ಅದಕ್ಕೆ ಏನಾಗ್ತಾವು, ಕೊಲೈಡ್ ಆಗ್ತಾವು. ಕೊಲೈಡ್ ಅಂತ ಹೇಳಿದ್ರೆ ಡಿಕ್ಕೆ ಆಗೋದು. ಹಿಂಗೆ ಹೋಗಿ ಏನು ಮಾಡ್ತಾವ್ರಿ, ಇಲ್ಲಿ ಡಿಕ್ಕೆ ಆಗ್ತಾವ. ಈ ಮಾಲಿಕ್ಯೂಲ್ಸ್ ಇಲ್ಲಿ ಹೋಗ್ತಾವ. ಓಕೆ, ಸೊ ಇನ್ ಆಲ್ ಡೈರೆಕ್ಷನ್ ಹಿಂಗೆ ರ್ಯಾಂಡಮ್ ಆಗಿ ಮೂವ್ ಆಗ್ಬೇಕಾದ್ರೆ ಅವು ಏನಾಗ್ತಾವ್ರಿ, ದೇ ವಿಲ್ ಕೊಲೈಡ್ ಅಗೇನ್ಸ್ಟ್ ದಿ ವಾಲ್ಸ್ ಆಫ್ ದಿ ಕಂಟೈನರ್ ಅಂತ ಹೇಳ್ತೀವಿ. ಓಕೆ, ದೆನ್ ಫಿಫ್ತ್ ಪಾಸ್ಟುಲೇಟ್, ಕೊಲಿಷನ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ದಟ್ ಈಸ್ ನೋ ಎನರ್ಜಿ ಲಾಸ್ ಆನ್ ಕೊಲಿಷನ್ ಡ್ಯೂ ಟು ಫ್ರಿಕ್ಷನ್ ಅಂತ ಹೇಳ್ತೀವಿ. ಏನಪ್ಪ ಹಿಂಗೆ ಹೇಳಿದ್ರೆ, ಕೊಲಿಷನ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಈಗ ನೀವು ನೋಡಿದ್ರಿ, ಮಾಲಿಕ್ಯೂಲ್ಸ್, ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ರ್ಯಾಂಡಮ್ಲಿ. ರ್ಯಾಂಡಮ್ ಆಗಿ ಮೂವ್ ಆಗಲಿ ಹತ್ತಿರ್ತಾವು. ಮೂವ್ ಆಗ್ಬೇಕಾದ್ರೆ ಏನು ಮಾಡ್ತಾವ್ರಿ, ಅವು ದೇ ವಿಲ್ ಕೊಲೈಡ್ ಅಗೇನ್ಸ್ಟ್ ದಿ ವಾಲ್ಸ್ ಆಫ್ ದಿ ಕಂಟೈನರ್. ಇದಕ್ಕೆ ಏನಾಗ್ತಾವು, ಕಂಟೈನರ್ಸ್ಗೆ ಡಿಕ್ಕಿ ಆಯ್ತಾವ. ಹೌದಾ, ಇವು ಏನು ಗೋಡೆ ಇರ್ತಾವಲ್ಲ, ಹೊರಗಂತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಫುಲ್ ಕ್ಲೋಸ್ಡ್ ಇರುತ್ತೆ. ಸೊ ಏನಾಗ್ತಾವು, ಇಲ್ಲಿ ಹಾಯೋದು, ಆದ್ಮೇಲೆ ರಿಟರ್ನ್ ಮತ್ತೆ ಬರ್ತಾವೋ ಏನು ಅಲ್ಲೇ ಹೋಗಿ ಬಿದ್ದುಬಿಡ್ತಾವೆ ಮಾಲಿಕ್ಯೂಲ್ಸ್. ಏನಾಗ್ತಾವ್ರಿ ಇಲ್ಲೇ, while moving randomly and upon collision they again bounces back and start to move in another direction. ಏನಾಗ್ತಾವು, ಈಗ ಹೋಗಿ ಡಿಕ್ಕಿ ಹಾಯ್ತಾವು. ಓಕೆ, ಕೊಲೈಡ್ ಆಗ್ತಾವ. ಕೊಲೈಡ್ ಆಗಿ ಮತ್ತೆ ಏನಾಗ್ತಾವು, ಬೌನ್ಸ್ ಬ್ಯಾಕ್ ಆಗ್ತಾವ. ಬೌನ್ಸ್ ಬ್ಯಾಕ್ ಆಗಿ ಏನಾಗ್ತಾವು, ಮತ್ತೆ ಇನ್ನೊಂದು ಡೈರೆಕ್ಷನ್ ಒಳಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಇಲ್ಲ ಆಯ್ತಾವ, ನೆಕ್ಸ್ಟ್ ರಿಟರ್ನ್ ಬರುತ್ತೆ. ಮತ್ತೆ ಇಲ್ಲಿದು ಮಾಲಿಕ್ಯೂಲ್ ಹಿಂಗೆ ಆಯ್ತಾ, ಹಿಂಗೆ ರಿಟರ್ನ್ ಬರುತ್ತೆ. ಓಕೆ, ಸೊ ದಿಸ್ ಶೋಸ್ ದ್ಯಾಟ್ ದಿ ಕೊಲಿಷನ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಆ ಏನು ಕೊಲಿಷನ್ಸ್ ಆಗ್ತಾವಲ್ಲ, ಡಿಕ್ಕಿ ಹೊಡಿತಾವಲ್ಲ, ಅವಾಗ ಅವು ಮತ್ತೆ ಏನಾಗ್ತಾವು, ಅಷ್ಟ ಸ್ಪೀಡ್ ಒಳಗೆ ಏನಾಗ್ತಾವು, ರಿಟರ್ನ್ ಆಗ್ತಾವೆ. ಅವಾಗ ನಾವೇನಂತ ಹೇಳ್ತೀವಿ, ಎಲಾಸ್ಟಿಕ್ ಅಂತ ಹೇಳ್ತೀವಿ. ಈಗ ಸಿಂಪ್ಲಿ ಒಂದು ರಬ್ಬರ್ ಬಾಲ್ ತಗೊಂಡು ನೀವು ವಾಲಿಗೆ ಹೊಡೆದ್ರಿ ಅಂತ ಹೇಳಿದ್ರೆ, ವಾಲಿಗೆ ಒಗೆದಾಗ ಅದು ಏನಾಗುತ್ತಾ, ಅಲ್ಲೇ ವಾಲಿಗೆ ಹೋಗಿ ಬಿದ್ದು ಬಿಡುತ್ತೋ, ಏನು ರಿಟರ್ನ್ ಹೊಳ್ಳಿ ಬರುತ್ತೋ. ವೆನ್ ವಿ ಹಿಟ್ ದಿ ರಬ್ಬರ್ ಬಾಲ್ ಟು ದಿ ವಾಲ್, ದೆನ್ ಇಟ್ ವಿಲ್ ಬೌನ್ಸ್ ಬ್ಯಾಕ್ ಬಿಕಾಸ್ ಇಟ್ ಈಸ್ ಎಲಾಸ್ಟಿಕ್. ಅದೇನಿರುತ್ತೆ ರೀ, ಎಲಾಸ್ಟಿಕ್ ಇರುತ್ತೆ. ಎಲಾಸ್ಟಿಕ್ ಇರೋದ್ರಿಂದ ಆ ಕೊಲಿಷನ್ ಏನಾಗುತ್ತೆ, ಮತ್ತೆ ರಿಟರ್ನ್ ಬರುತ್ತೆ. ನೀವು ಫಾಸ್ಟ್ ಹೋಗಿದ್ರೆ ಫಾಸ್ಟ್ ಆಗಿ ರಿಟರ್ನ್ ಆಗುತ್ತೆ, ಸ್ಲೋ ಆಗಿ ಹೋಗಿದ್ರಿ ಅಂತ ಹೇಳಿದ್ರೆ ಸ್ಲೋ ಆಗಿ ರಿಟರ್ನ್ ಬರುತ್ತೆ. ಓಕೆ, ಯಾವಾಗ ವೆನ್ ಯು ಹಿಟ್ ದ್ಯಾಟ್ ಬಾಲ್ ಟು ದಿ ವಾಲ್, ಗೋಡೆಗೆ ಹಿಂಗೆ ಒಗೆದ್ರಿ ಅಂತ ಹೇಳಿದ್ರೆ ರಿಟರ್ನ್ ಬರುತ್ತೆ. ಅದ ನೀವು ಯಾವುದಾದ್ರೂ ಕಲ್ಲನ್ನು ಒಗೆದ್ರಿ ಅಂತ ಹೇಳಿದ್ರೆ, ಒಂದು ರಿಜಿಡ್ ಸಬ್ಸ್ಟೆನ್ಸ್ ಇರೋದು ಅಂದ್ರೆ ಕಲ್ಲು ತಗೊಂಡು
ನೀವೇನು ಮಾಡ್ತೀರಿ, ಸ್ಟೋನನ್ನು ತಗೊಂಡು ಒಗೆದ್ರಿ. ಒಗೆದಾಗ ವೆನ್ ವಿ ಹಿಟ್ ದಿ ಸ್ಟೋನ್ ಇಟ್ ವಿಲ್ ನಾಟ್ ಬೌನ್ಸಸ್ ಬ್ಯಾಕ್. ಆ ಸ್ಟೋನನ್ನು ಜೋರಾಗಿ ಹಿಟ್ ಮಾಡಿದ್ರಿ ಅಂತ ಹೇಳಿದ್ರೆ ವಾಲಿಗೆ, ಅವಾಗ ಅದು ಏನಾಗತ್ತಾ, ಇಟ್ ವಿಲ್ ಹಿಟ್ ದ್ಯಾಟ್ ವಾಲ್ ಆ್ಯಂಡ್ ಇಟ್ ವಿಲ್ ಫಾಲ್ ಬ್ಯಾಕ್ ದೇರ್ ಓನ್ಲಿ. ಏನಾಗ್ಬಿಡುತ್ತಾ, ಅಲ್ಲೇ ಕೆಳಗೆ ಬಿದ್ದುಬಿಡುತ್ತೆ. ಹೌದಾ, ಗಾಡಿಗೆ ಬಡಿತದ, ಬಡದ ತಳಗೆ ಬಿದ್ದುಬಿಡುತ್ತೆ. ಬಿಕಾಸ್ ಇಟ್ ಈಸ್ ರಿಜಿಡ್ ಇನ್ ನೇಚರ್. ಆ ಸ್ಟೋನ್ ಏನಿರುತ್ತೆ ರಿಜಿಡ್ ಇರುತ್ತೆ, ಅದ ರಬ್ಬರ್ ಬಾಲ್ ಏನಿರುತ್ತೆ ಎಲಾಸ್ಟಿಕ್ ಇರುತ್ತೆ. ಆಸ್ ಎ ರಿಸಲ್ಟ್ ಆಫ್ ದ್ಯಾಟ್, ಡ್ಯೂ ಟು ದಿ ಎಲಾಸ್ಟಿಕ್ ಕೊಲಿಷನ್ ದೇರ್ ವಿಲ್ ಬಿ ನೋ ಲಾಸ್ ಆಫ್ ಎನರ್ಜಿ ಟೇಕ್ಸ್ ಪ್ಲೇಸ್ ಡ್ಯೂ ಟು ಫ್ರಿಕ್ಷನ್. ಈಗ ನೀವು ವಾಲಿಗೆ, ಗೋಡೆಗೆ ಒಂದು ಸ್ಟೋನನ್ನು ಒಗೆದಾಗ ರಿಟರ್ನ್ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ರಿಜಿಡ್ ಇರುತ್ತೆ, ಹಾಗಾಗಿ ಇಟ್ ವಿಲ್ ಲೂಸಸ್ ಇಟ್ಸ್ ಎನರ್ಜಿ. ಎಲ್ಲ ಎನರ್ಜಿನ ಏನು ಮಾಡ್ಕೊಂಡು ಬಿಡುತ್ತದು, ಲಾಸ್ ಮಾಡ್ಕೊಂಡು ಬಿಡುತ್ತೆ. ಲಾಸ್ ಮಾಡಿಕೊಂಡು ರಿಟರ್ನ್ ಹೊಳ್ಳಿ ಬರೋಕ್ಕೆ ಆಗೋದೇ ಇಲ್ಲ. ಯಾಕೆ ಲಾಸ್ ಆಗುತ್ತಲ್ಲೇ? ಬಿಕಾಸ್ ದಿ ಫ್ರಿಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್. ನೀವು ಕಲ್ಲನ್ನು ಗೋಡೆಗೆ ಒಗೆದಾಗ ರಿಟರ್ನ್ ಬರೋದಿಲ್ಲ, ಬಟ್ ಏನಾಗತ್ತಾ, ಅಲ್ಲೇ ಬಡದು ಬಿದ್ದು ಬಿಡುತ್ತಾ. ಯಾಕೆ ಬೀಳುತ್ತಾ ಅಂತ ಹೇಳಿದ್ರೆ ಎನರ್ಜಿ ಲಾಸ್ ಆಗುತ್ತೆ, ಶಕ್ತಿ. ಎನರ್ಜಿ ಅಂತ ಹೇಳಿದ್ರೆ ಶಕ್ತಿ ಲಾಸ್ ಆಗುತ್ತಾ. ಈಗ ಯಾಕೆ ಲಾಸ್ ಆಗುತ್ತಾ? ಯಾಕಂತ ಹೇಳಿದ್ರೆ ಅಲ್ಲೇ ಫ್ರಿಕ್ಷನ್ ಹೆಚ್ಚಿರುತ್ತೆ. ದಿ ಫ್ರಿಕ್ಷನ್ ವಿಲ್ ಬಿ ಮೋರ್. ಓಕೆ, ಬಿಕಾಸ್ ದಿ ಸ್ಟೋನ್ ಈಸ್ ರಿಜಿಡ್ ಆ್ಯಂಡ್ ಹ್ಯಾವಿಂಗ್ ಇರ್ರೆಗ್ಯುಲರ್ ಸರ್ಫೇಸ್. ಇಫ್ ವಿ ಹಿಟ್ ದಿ ರಬ್ಬರ್ ಬಾಲ್, ರಬ್ಬರ್ ಬಾಲನ್ನು ತೊಗೊಂಡು ಒಗೆದ್ವಿ ಅಂತ ಹೇಳಿದ್ರೆ ದಿ ಕೊಲಿಷನ್ ಈಸ್ ಎಲಾಸ್ಟಿಕ್ ಆ್ಯಂಡ್ ಫ್ರಿಕ್ಷನ್ ಈಸ್ ಲೆಸ್. ಫ್ರಿಕ್ಷನ್ ಕಡಿಮೆ ಇರುತ್ತೆ, ಹಾಗಾಗಿ ಏನಾಗ್ಬಿಡುತ್ತೀರಿ, ಇಟ್ ವಿಲ್ ಬೌನ್ಸಸ್ ಬ್ಯಾಕ್ ಆ್ಯಂಡ್ ಇಟ್ ಡಸ್ ನಾಟ್ ಲೂಸಸ್ ಎನರ್ಜಿ. ಅದು ರಿಟರ್ನ್ ಹೊಳ್ಳಿ ಬರುತ್ತಾ, ಆವಾಗ ಅದರದ್ದು ಎನರ್ಜಿ ಏನಾಗಿರೋದಿಲ್ಲ, ಲಾಸ್ ಆಗಿರೋದಿಲ್ಲ. ಓಕೆ, ಸೇಮ್ ಥೇರಿ ವಿಲ್ ಬಿ ಅಪ್ಲಿಕೇಬಲ್ ಹಿಯರ್. ಆ ಸೇಮ್ ಥೇರಿನ ಇಲ್ಲಿ ಏನಾಗುತ್ತಾ, ಅಪ್ಲಿಕೇಬಲ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಮೆನ್ಷನ್ಡ್ ದ್ಯಾಟ್ ದಿ ವಾಲ್ಸ್, ದಿ ಕೊಲಿಷನ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಇಲ್ಲಿ ಏನಂತ ಹೇಳಿವಿ ನಾವು, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತ ಹೇಳ್ಬಿಟ್ಟಿವಿ. ಅಂದ್ರೆ ರಬ್ಬರ್ ಬಾಲ್ ಇನ್ನೂ ಎಲಾಸ್ಟಿಕ್ ಇರುತ್ತೆ, ಬಟ್ ಇಟ್ ಈಸ್ ನಾಟ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ನೀವು ಜೋರಾಗಿ ಒಗೆದ್ರಿ ಅಂತ ಹೇಳಿದ್ರು ಅಲ್ಲಿ ರಿಟರ್ನ್ ಬರುತ್ತೆ, ಬಟ್ ಸ್ಟಿಲ್ ಇಟ್ ಲೂಸಸ್ ಸಮ್ ಎನರ್ಜಿ. ಒಂದಿಷ್ಟು ಎನರ್ಜಿ ಏನಾಗಿರುತ್ತೆ, ಲಾಸ್ ಆಗಿರುತ್ತೆ ಅಲ್ಲಿ. ಬಟ್ ಇಲ್ಲೇ ಏನಾಗೋದಿಲ್ಲ, ದೇರ್ ವಿಲ್ ಬಿ ನೋ ಲಾಸ್ ಆಫ್ ಎನರ್ಜಿ ಬಿಕಾಸ್ ಇಟ್ ಈಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ದೇರ್ ಈಸ್ ನೋ ಫ್ರಿಕ್ಷನ್. ಅಲ್ಲೇ ಫ್ರಿಕ್ಷನ್ನೇ ಇರೋದಿಲ್ಲ. ಫ್ರಿಕ್ಷನ್ ಇರಲಿಲ್ಲ ಅಂತ ಹೇಳಿದ್ರೆ ಎನರ್ಜಿ ಲಾಸ್ ಆಗೋದಿಲ್ಲ. ಹಾಗಾಗಿ ಅವು ಏನಾಗ್ತಿರ್ತಾವೆ, ಕಂಟಿನ್ಯೂಯಸ್ ಆಗಿ. ಈಗ ಇಲ್ಲೇ ಹಿಟ್ ಆಯ್ತಾ, ಮತ್ತೆ ರಿಟರ್ನ್ ಬರ್ತಾವೆ, ಮತ್ತೆ ಇನ್ನೊಂದು ಕಡೆ ಹಿಟ್ ಆಗ್ತಾವೆ, ಮತ್ತೆ ಹಿಟ್ ಆಗ್ತಾವೆ, ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತಾವೆ. ಸೊ ಕಂಟಿನ್ಯೂಯಸ್ಲಿ ದಿ ಕೊಲಿಷನ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ಕಂಟಿನ್ಯೂಯಸ್ ಆಗಿ ಅಲ್ಲಿ ಏನಾಗ್ತಿರುತ್ತೆ, ಕೊಲಿಷನ್ ಆಗ್ತಿರುತ್ತೆ. ಆ್ಯಂಡ್ ದೇ ವೋಂಟ್ ಲೂಸಸ್ ಎನರ್ಜಿ. ಅವು ಏನಾಗೋದಿಲ್ಲ, ಎನರ್ಜಿನ ಲಾಸ್ ಮಾಡ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ದಿ ಕೊಲಿಷನ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಅಲ್ಲೇ ಕೊಲಿಷನ್ಸ್ ಏನಾಗಿರ್ತಾವೆ, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಆಗಿರ್ತಾವೆ. ಕೊಲಿಷನ್ ಅಂತ ಹೇಳಿದ್ರೆ ಮತ್ತೆ ಹೇಳ್ತೀನಿ, ಡಿಕ್ಕಿ ಹಾಯುವುದು. ಓಕೆ, ಇಲ್ಲಿ ಬಂದು ಕೊಲೈಡ್ ಆಗ್ತಾವು ಅಂತ ಹೇಳ್ತೀವಿ. ಒಂದಕ್ಕೊಂದು ಏನಾಗ್ತಾವು, ಡಿಕ್ಕಿ ಹಾಯ್ದು ಮತ್ತೆ ರಿಟರ್ನ್ ಆಗ್ತಾವೆ. ಓಕೆ, ಬಿಕಾಸ್ ದೇರ್ ವಿಲ್ ಬಿ ನೋ ಲಾಸ್ ಆಫ್ ಎನರ್ಜಿ. ದೆನ್ ದಿ ಸಿಕ್ಸ್ತ್ ಒನ್, pressure exerted by molecules is due to the collision against walls of the container. ಈಗ ನೀವು ಯಾವುದೋ ಒಂದು, ಈಗ ಸಪೋಸ್ ಬಲೂನ್ ತಗೋರಿ, ಬಲೂನ್ ತಗೊಂಡು ಅದರೊಳಗೆ ನೀವು ಏನು ಮಾಡೋರಿ, ಗ್ಯಾಸ್ ಫಿಲಪ್ ಮಾಡಿ. ಗ್ಯಾಸ್ ಫಿಲಪ್ ಮಾಡಿದಾಗ ಆ ಬಲೂನದ್ದು ವಾಲ್ಯೂಮ್ ಏನಾಗ್ತಾ ಹೋಗುತ್ತಾ, ಇನ್ಕ್ರೀಸ್ ಆಗ್ತಾ ಹೋಗುತ್ತಾ. ಯಾಕೆ ಇನ್ಕ್ರೀಸ್ ಆಗುತ್ತಾ? ಬಿಕಾಸ್ the molecules are continuously colliding on the walls of that balloon. ಆ ಬಲೂನದ್ದು, ಈ ಒಂದು ಬಲೂನ್ ತೊಗೊಂಡ್ರಿ ಅಂತ ಹೇಳಿದ್ರೆ, ಓಕೆ, ಆ ಬಲೂನ್ ಒಳಗೆ ಏನಾಗ್ತಾವೆ, ಗ್ಯಾಸ್ ಮಾಲಿಕ್ಯೂಲ್ಸ್ ಇರ್ತಾವೆ. ನೀವು ಫಿಲಪ್ ಮಾಡಿದಂಗೆ ಗ್ಯಾಸ್ ಅದ್ರ ವಾಲ್ಯೂಮ್ ಹೆಚ್ಚಾಗ್ಕೊಂತ ಹೋಗುತ್ತಾ. ಆ ಮಾಲಿಕ್ಯೂಲ್ಸ್ ಎಲ್ಲ ಏನಾಗ್ತಿರ್ತಾವ್ರಿ, ಆ ವಾಲ್ಸಿಗೆ ಕೊಲೈಡ್ ಆಗ್ತಿರ್ತಾವೆ. ಓಕೆ, ಈಗ ಇಲ್ಲೊಂದು ಮಾಲಿಕ್ಯೂಲ್ ಅದ ಅಂತ ಹೇಳಿದ್ರೆ ಅದು ಏನಾಗ್ತಿರುತ್ತೆ, ಅದಕ್ಕೆ ಕೊಲೈಡ್ ಆಗ್ತಿರುತ್ತೆ. ಕೊಲೈಡ್ ಆಗಿ ಮತ್ತೆ ರಿಟರ್ನ್ ಬರೋದು, ಮತ್ತೆ ಇಲ್ಲಿ ಕೊಲೈಡ್ ಆಗೋದು, ಮತ್ತೆ ಇಲ್ಲಿ ಕೊಲೈಡ್ ಆಗೋದು. ಈ ರೀತಿ ಆಗೋದ್ರಿಂದ ಅಲ್ಲೇ ಏನು ಕ್ರಿಯೇಟ್ ಆಗತ್ತೆ ರೀ, ದಿ ಪ್ರೆಷರ್ ವಿಲ್ ಬಿ ಕ್ರಿಯೇಟೆಡ್.
ಆ ಕೊಲಿಷನ್ ಇರೋದ್ರಿಂದ ಅಲ್ಲೇ ಪ್ರೆಷರ್ ಏನಾಗತ್ತೆ ಕ್ರಿಯೇಟ್ ಆಗುತ್ತೆ. ಗ್ಯಾಸ್ ಪ್ರೆಷರ್ ಅಪ್ ಹಾಕತ್ತೆ ಎದರೊಳಗೆ ಬಲೂನ್ ಒಳಗೆ. ಓಕೆ, ದ್ಯಾಟ್ ಪ್ರೆಷರ್ ಈಸ್ ಡ್ಯೂ ಟು ಕೊಲಿಷನ್ ಅಗೇನ್ಸ್ಟ್ ದಿ ವಾಲ್ಸ್ ಆಫ್ ದಿ ಕಂಟೈನರ್. ಅದನ್ನೇ ಯಾವ್ದು ಹೇಳುತ್ತೆ? ಸಿಕ್ಸ್ತ್ ಸ್ಟೇಟ್ಮೆಂಟ್ ಹೇಳುತ್ತೆ. ಪ್ರೆಷರ್ ಎಕ್ಸರ್ಟೆಡ್ ಬೈ ಮಾಲಿಕ್ಯೂಲ್ಸ್ is due to collision against walls of the container. This is the sixth postulate. Then seventh postulate and the last postulate, average kinetic energy of a gas molecules is directly proportional to the absolute temperature. ಏನಪ್ಪ ಹಿಂಗೆ ಹೇಳಿದ್ರ? average kinetic energy of gas molecules, kinetic energy ಚಲನ ಶಕ್ತಿ ಅಂತ ಹೇಳ್ತೀವಿ. ಸೊ ಕೈನೆಟಿಕ್ ಎನರ್ಜಿ, ವೆನ್ ಯು ಗೆಟ್ ಕೈನೆಟಿಕ್ ಎನರ್ಜಿ, ಯಾವಾಗ ಕೈನೆಟಿಕ್ ಎನರ್ಜಿ ಕ್ರಿಯೇಟ್ ಆಗುತ್ತಾ, ಉತ್ಪತ್ತಿ ಆಗುತ್ತಾ? ವೆನ್ ಎ ಮಾಲಿಕ್ಯೂಲ್ ಆರ್ ಆನ್ ಆಬ್ಜೆಕ್ಟ್ ವಿಲ್ ಸ್ಟಾರ್ಟ್ಸ್ ಟು ಮೂವ್, ದಿ ಎನರ್ಜಿ ಇನ್ ದ್ಯಾಟ್ ಮಾಲಿಕ್ಯೂಲ್ ಇಸ್ ಸೆಡ್ ಟು ಬಿ ಕೈನೆಟಿಕ್ ಎನರ್ಜಿ. ಎನರ್ಜಿ ಪೊಸೆಸ್ಡ್ ಡ್ಯೂ ಟು ದಿ ಮೋಷನ್ ಆಫ್ ಪಾರ್ಟಿಕಲ್ಸ್ is said to be kinetic energy ಅಂತ ಹೇಳ್ತೀವಿ. ಓಕೆ, ಸೊ ಚಲನ ಶಕ್ತಿ ಅಂತ ಹೇಳಿದ್ರೆ ಅಲ್ಲಿ ಮಾಲಿಕ್ಯೂಲ್ಸ್ ಮೂವ್ ಆದಾಗ ಅಥವಾ ಯಾವುದೇ ಒಂದು ವಸ್ತು ಚಲನೆಯೊಳಗೆ ಇರುವಾಗ ಅಲ್ಲಿ ಏನಾಗುತ್ತಾ? ಶಕ್ತಿ ಉತ್ಪಾದನೆ ಆಗುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ? ಚಲನ ಶಕ್ತಿ, ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀರಿ. ಈಗ ಇಲ್ಲೇ ಗ್ಯಾಸ್ ಮಾಲಿಕ್ಯೂಲ್ಸಿಗೆ ಕೈನೆಟಿಕ್ ಎನರ್ಜಿ ಇರುತ್ತೋ ಇಲ್ಲೋ? ಅಫ್ಕೋರ್ಸ್ the kinetic energy is present in the gas molecules because they are continuously moving. ಅವು ಏನಿರ್ತಾವ? ಇಲ್ಲೇ ಆಲ್ರೆಡಿ ಹೇಳಿಬಿಟ್ಟೈತಿ. ಏನಂತ ಹೇಳೈತಿ? ಮಾಲಿಕ್ಯೂಲ್ಸ್ ಮೂವ್ ರ್ಯಾಂಡಮ್ಲಿ ಇನ್ ಆಲ್ ಡೈರೆಕ್ಷನ್ಸ್. ಅಂದ್ರೆ ಅವು ಏನಾಗ್ತಿರ್ತಾವು? ಯಾವಾಗಲೂ ಮೂವ್ಮೆಂಟ್ ಆಗ್ತಿರ್ತಾವ, ಮೋಷನ್ ಒಳಗಿರ್ತಾವು. ಹೌದಾ? ಮೋಷನ್ ಒಳಗಿರೋದ್ರಿಂದ ಅಲ್ಲೇ ಯಾವ ಎನರ್ಜಿ ಲಿಬ್ರೇಟ್ ಆಗುತ್ತಾ? ಕೈನೆಟಿಕ್ ಎನರ್ಜಿ. That kinetic energy is directly proportional to absolute temperature ಅಂತ ಹೇಳ್ತಾರೆ. Means if we increase the temperature, the kinetic energy of the gas molecules gets increases. ನಾವು ಟೆಂಪರೇಚರ್ ಹೆಚ್ಚು ಮಾಡಿದ್ವಿ ಅಂತ ಹೇಳಿದ್ರೆ ಆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ? ಗ್ಯಾಸ್ ಮಾಲಿಕ್ಯೂಲ್ಸ್ದ ಹೆಚ್ಚಾಗುತ್ತೆ. ಸೊ ಇಫ್ ಯು ಇನ್ಕ್ರೀಸ್ ದಿ ಟೆಂಪರೇಚರ್, ಮಾಲಿಕ್ಯೂಲ್ಸ್ ವಿಲ್ ಮೂವ್ ಇನ್ ಫಾಸ್ಟರ್ ರೇಟ್. ಮಾಲಿಕ್ಯೂಲ್ಸ್ ಏನಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ? ಫಾಸ್ಟಾಗಿ, ಸ್ಪೀಡಾಗಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಬಿಕಾಸ್ ದೇ ವಿಲ್ ಅಬ್ಸಾರ್ಬ್ ಸಮ್ ಅಮೌಂಟ್ ಆಫ್ ಹೀಟ್ ಎನರ್ಜಿ. ಇಲ್ಲಿ ಟೆಂಪ್ರೇಚರ್ ಹೆಚ್ಚು ಮಾಡಿದ್ವಿ ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ ಹೆಚ್ಚಾಗುತ್ತೆ. ಟೆಂಪ್ರೇಚರ್ ಕಡಿಮೆ ಮಾಡಿದ್ವಿ ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ ಕಡಿಮೆ ಆಗುತ್ತೆ. ಟೆಂಪ್ರೇಚರ್ ಹೆಂಗೆ ಹೆಚ್ಚು ಮಾಡ್ತೀರಿ? ಬೈ ಸಪ್ಲೈಯಿಂಗ್ ಹೀಟ್ ಎನರ್ಜಿ. ಟೆಂಪ್ರೇಚರನ್ನು ಹೀಟ್ ಎನರ್ಜಿ ಸಪ್ಲೈ ಮಾಡಿ ಏನು ಮಾಡ್ಬೋದು? ಇನ್ಕ್ರೀಸ್ ಮಾಡ್ಬೋದು. ಸೊ ದ್ಯಾಟ್ ಹೀಟ್ ಎನರ್ಜಿ ವಾಸ್ ಅಬ್ಸಾರ್ಬ್ಡ್ ಬೈ ಗ್ಯಾಸ್ ಮಾಲಿಕ್ಯೂಲ್ಸ್. ಆ ಹೀಟ್ ಎನರ್ಜಿನ ಗ್ಯಾಸ್ ಮಾಲಿಕ್ಯೂಲ್ಸ್ ಅಬ್ಸಾರ್ಬ್ ಮಾಡ್ಕೊಂಡು, ಹೀರ್ಕೊಂಡು ತಮ್ಮ ಎನರ್ಜಿನ ಏನು ಮಾಡ್ಕೊತಾವು? ಹೆಚ್ಚು ಮಾಡ್ಕೊತಾವು. ಅದಕ್ಕೆ ನಾವು ಏನಂತ ಹೇಳ್ತೀವಿ? ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ದೇ ಅಬ್ಸಾರ್ಬ್ ಹೀಟ್ ಎನರ್ಜಿ ಆ್ಯಂಡ್ ಮೂವ್ ಇನ್ ಫಾಸ್ಟರ್ ರೇಟ್. ಇನ್ನೂ ಅವು ಏನಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ? ಬಹಳ ಫಾಸ್ಟಾಗಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಅದಕ್ಕೆ ನಾವು ಅದಕ್ಕೆ ಏನು ಹೇಳ್ತೀವಿ? ಎವರೇಜ್ ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪ್ರೇಚರ್. ಟೆಂಪ್ರೇಚರ್ ಕಡಿಮೆ ಮಾಡಿದ್ವಿ ಅಂತ ಹೇಳಿದ್ರೆ ಎನರ್ಜಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹಾಗಾಗಿ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ನು ಏನಾಗತ್ತೆ ರೀ? ಕಡಿಮೆ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಸೆವೆಂತ್ ಪಾಸ್ಟುಲೇಟ್ ಆಫ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ gas. So these are totally 7 postulates which are explained by kinetic molecular theory of gas. Now we come to know the gases are having random motion. That means all the gas molecules are moving continuously. ಏನಾಗ್ತಿರ್ತಾವ್ರಿ? ಗ್ಯಾಸ್ ಮಾಲಿಕ್ಯೂಲ್ಸ್ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಿರ್ತಾವೆ, ಚಲನೆ ಒಳಗಿರ್ತಾವೆ, ಮೋಷನ್ ಒಳಗಿರ್ತಾವೆ ಅಂತ ಹೇಳ್ತೀವಿ. ಸೊ ವಾಟ್ ಅಬೌಟ್ ದಿ ಸ್ಪೀಡ್ಸ್ ಆಫ್ ದೋಸ್ ಮಾಲಿಕ್ಯೂಲ್ಸ್? ಆ ಮಾಲಿಕ್ಯೂಲ್ಸ್ದ ಸ್ಪೀಡ್ಸ್ ಎಷ್ಟಿರುತ್ತೆ? ಓಕೆ, ಆ್ಯಂಡ್ ವಿಲ್ ದೇ ಪೊಸೆಸ್ ಆಲ್ ಸೇಮ್ ಸ್ಪೀಡ್? ಎಲ್ಲ ಮಾಲಿಕ್ಯೂಲ್ಸ್ ಸೇಮ್ ಸ್ಪೀಡ್ ಒಳಗೆ ಮೂವ್ ಆಗ್ತಿರ್ತಾವೋ?
ಅಥವಾ ಡಿಫ್ರೆಂಟ್ ಸ್ಪೀಡ್ ಒಳಗೆ ಮೂವ್ ಆಗ್ತಿರ್ತಾವೆ. ಅದನ್ನ ಎಲ್ಲ ಫೈಂಡ್ ಔಟ್ ಮಾಡಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಮಾಲಿಕ್ಯುಲರ್ ಸ್ಪೀಡ್ಸನ್ನು ಯೂಸ್ ಮಾಡ್ತೀವಿ. ದೇರ್ ಆರ್ ಡಿಫ್ರೆಂಟ್ ಮಾಲಿಕ್ಯುಲರ್ ಸ್ಪೀಡ್ಸ್ ಆ್ಯಂಡ್ ದೋಸ್ ಆರ್ ಎವರೇಜ್ ಸ್ಪೀಡ್, ಮೋಸ್ಟ್ ಪ್ರೊಬೆಬಲ್ ಸ್ಪೀಡ್ ಆ್ಯಂಡ್ ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್ ಅಂತ ಹೇಳ್ತೀವಿ. Okay, these are the three different types of speeds which are shown by gas molecules. Okay, so the first one, average speed, it is denoted as UAV. Okay, it is the arithmetic mean of the speeds of the different molecules of the gas at a given temperature. ಏನು ಹೇಳುತ್ತಪ್ಪ ಎವರೇಜ್ ಸ್ಪೀಡ್ ಅಂತ ಹೇಳಿದ್ರೆ, ಇಟ್ಸ್ ಸಿಂಪ್ಲಿ ಟೇಕಿಂಗ್ ದಿ ಎವರೇಜ್. ನೀವೇನು ಮಾಡೋದು, ಸರಾಸರಿ ತಗೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ 3 ಗ್ಯಾಸಸ್ ಆರ್ ದೇರ್, 1 2 3, 3 ಗ್ಯಾಸ್ ಮಾಲಿಕ್ಯೂಲ್ಸ್ ಅದಾವ ಅಂತ ಹೇಳಿ ತಿಳ್ಕೊರಿ. ಆ 3 ಗ್ಯಾಸ್ ಮಾಲಿಕ್ಯೂಲ್ಸ್ದ ಸ್ಪೀಡ್ಸ್ ಏನದಾವು, ಡಿಫ್ರೆಂಟ್ ಅದಾವು ಅಂತ ಹೇಳಿ ತಿಳಿರಿ. ಫಸ್ಟ್ ಗ್ಯಾಸ್ ಮಾಲಿಕ್ಯೂಲ್ ಹ್ಯಾಸ್ ದಿ ಸ್ಪೀಡ್ 10 meter per second. Second gas, it has the speed 20 meter per second. And third gas molecule will move with a speed of 30 meter per second. ಈಗ 3 ಗ್ಯಾಸ್ ಮಾಲಿಕ್ಯೂಲ್ ಅದಾವು, ಮೂರರದ ಸ್ಪೀಡ್ ಏನದ, ಡಿಫ್ರೆಂಟ್ ಅದ. ಈಗ ಇದರದ್ದು ಎವರೇಜ್ ಸ್ಪೀಡ್ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ರೆ ಹೆಂಗೆ ಮಾಡ್ತೀರಿ, ಟೇಕ್ ದಿ ಎವರೇಜ್, ಸರಾಸರಿ ತಗೊಳ್ಳೋದು. ಹೆಂಗೆ ತೊಗೊತೀರಿ, 10 + 20 + 30 ಡಿವೈಡೆಡ್ ಬೈ ಎಷ್ಟು ಮಾಲಿಕ್ಯೂಲ್ಸ್ ಅದಾವ್ರಿ, 1 2 3, ಸೊ 3. So 10 + 20 + 30 divided by 3 will give the average speed of these molecules. ಎಷ್ಟು 10 20 30, 30 + 30 60 divided by 3. So 3 ones are 3 20s are. So 20 meter per second is the average speed ಅಂತ ಹೇಳ್ತೀರಿ. So in the similar manner we will determine the average speed by taking the arithmetic mean. ಅರ್ಥಮೆಟಿಕ್ ಮೀನ್ ಅಂತ ಹೇಳಿದ್ರೆ ಅಲ್ಲಿ ನೀವು ಏನು ತೊಗೊತೀರಿ, ಎವರೇಜ್ ತೊಗೊತೀರಿ, ಸರಾಸರಿ ತೊಗೊತೀರಿ. ಟು ಡಿಟರ್ಮೈನ್ ದ್ಯಾಟ್ ವಿ ಯೂಸ್ ದಿ ಫಾರ್ಮುಲಾ UAV is equal to U1 + U2 + U3 + so on divided by UN divided by N. ಈ ರೀತಿ ನಾವು ಏನು ಮಾಡ್ಬೋದು, ಎವರೇಜ್ ಸ್ಪೀಡನ್ನು ಫೈಂಡ್ ಔಟ್ ಮಾಡ್ಬೋದು. U1 ಅಂತ ಹೇಳಿದ್ರೆ ಸ್ಪೀಡ್ ಆಫ್ ಮಾಲಿಕ್ಯೂಲ್ 1, U2 ಸ್ಪೀಡ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ 2, U3 ಸ್ಪೀಡ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ 3. ಅಂಥವು ಎಷ್ಟು ಮಾಲಿಕ್ಯೂಲ್ಸ್ ಅದಾವು, N ಮಾಲಿಕ್ಯೂಲ್ಸ್, ಲಾರ್ಜ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿಲ್ ಬಿ ಪ್ರೆಸೆಂಟ್. ಸೊ ಇನ್ ಜನರಲ್ ಏನು ತಗೋರಿ, N ಅಂತ ಹೇಳಿ ತಿಳ್ಕೊರಿ. UN ಮೀನ್ಸ್ ದಿ ಸ್ಪೀಡ್ ಆಫ್ ಮಾಲಿಕ್ಯೂಲ್ N. ಎಷ್ಟನೇ ಮಾಲಿಕ್ಯೂಲ್ದ, nth ಮಾಲಿಕ್ಯೂಲ್ದ ಸ್ಪೀಡ್ ಏನಿರುತ್ತೆ, UN ಇರುತ್ತೆ. ಡಿವೈಡೆಡ್ ಬೈ ಮೂರು ಅಷ್ಟು ಸಮ್ ಮಾಡಿ ಡಿವೈಡೆಡ್ ಬೈ ಏನು ಮಾಡಬೇಕು, ಎನ್ ಅಂತ ಹೇಳಿದ್ರೆ ನಂಬರ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್. ಓಕೆ, ದೆನ್ ಯು ವಿಲ್ ಗೆಟ್ ದಿ ಅವರೇಜ್ ಸ್ಪೀಡ್ ಆಫ್ ದಿ ಮಾಲಿಕ್ಯೂಲ್ ಆರ್ ಗ್ಯಾಸ್ ಮಾಲಿಕ್ಯೂಲ್ಸ್. ಓಕೆ, ದೆನ್ ಇಟ್ ಕ್ಯಾನ್ ಬಿ ರಿಲೇಟೆಡ್ ವಿತ್ ಟೆಂಪ್ರೇಚರ್ ಬೈ ಯೂಸಿಂಗ್ ಅನದರ್ ಫಾರ್ಮುಲಾ. ಈಗ ಎವರೇಜ್ ಸ್ಪೀಡನ್ನು ನಾವು ಏನು ಮಾಡ್ತೀವಿ, ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಟೆಂಪ್ರೇಚರ್ ಜೋಡಿ ರಿಲೇಟ್ ಮಾಡ್ತೀವಿ. And that is given as average speed is equal to square root of 8 RT divided by capital M. So 8 RT divided by capital M. This is the formula which gives the relationship between average speed and temperature, where R is gas constant, T is temperature, M is molar mass of the gas molecule ಅಂತ ಹೇಳ್ತೀರಿ. ಸೊ ಜಸ್ಟ್ ರಿಮೆಂಬರ್ ದಿ ಫಾರ್ಮುಲಾ, ಯು ಡೋಂಟ್ ಹ್ಯಾವ್ ಎನಿ ಡೆರಿವೇಷನ್ಸ್ ಆಫ್ ಇಟ್. ಇದ್ರದ್ದು ಡೆರಿವೇಷನ್ಸ್ ಏನು ನೆಸರಿ ಇಲ್ಲ, ನೀವೇನು ಜಸ್ಟ್ ಫಾರ್ಮುಲಾಸ್ ನೆನಪಿಟ್ಕೋರಿ, ಬಿಕಾಸ್ ದೀಸ್ ಆರ್ ಹೆಲ್ಪ್ಫುಲ್ ವೈಲ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾದ್ರೆ ಹೆಲ್ಪ್ ಆಗ್ತಾವೆ. ಎಸ್ಪೆಷಲಿ ಇನ್ ಕೇಸ್ ಆಫ್ CET, NEET ಆ್ಯಂಡ್ JEE, ದೀಸ್ 3 ಆರ್ ವೆರಿ ಇಂಪಾರ್ಟೆಂಟ್. Then second one, most probable speed denoted as UMP. So it is the speed possessed by the maximum number of molecules at given temperature ಅಂತ ಹೇಳ್ತೀವಿ. ಸೊ ಈಗ ಮಾಲಿಕ್ಯೂಲ್ಸ್ ಮೂವ್ ಆಗ್ತಿರ್ತಾವೆ, ಮೂವ್ ಆಗ್ಬೇಕಾದ್ರೆ ಎಲ್ಲ ಮಾಲಿಕ್ಯೂಲ್ಸ್ದ ಸ್ಪೀಡ್ ಏನಿರುತ್ತೆ ರೀ, ಡಿಫ್ರೆಂಟ್ ಇರುತ್ತೆ. ಸೊ
ಎಲ್ಲ ಮಾಲಿಕ್ಯೂಲ್ಸ್ದು ಸ್ಪೀಡ್ ಡಿಫ್ರೆಂಟ್ ಇದ್ದರೂ ಒಂದಿಷ್ಟು ಮಾಲಿಕ್ಯೂಲ್ಸ್ದು ಸ್ಪೀಡ್ ಏನಿರುತ್ತಾ ಸಿಮಿಲರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸಮ್ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ವಿತ್ ದಿ ಸ್ಪೀಡ್ 1 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಅಂಥವು ಎಷ್ಟು ಮಾಲಿಕ್ಯೂಲ್ಸ್ ಅದಾವು? 10 ಮಾಲಿಕ್ಯೂಲ್ಸ್ ಅದಾವ ಅಂತ ಹೇಳಿ ತಿಳ್ಕೊರಿ. 2 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಒಳಗೆ ಇಷ್ಟು ಫಾಸ್ಟ್ ಹೋಗು ಎಷ್ಟು ಮಾಲಿಕ್ಯೂಲ್ಸ್ ಅದಾವು? 20 ಮಾಲಿಕ್ಯೂಲ್ಸ್ ಅದಾವು. ಆ್ಯಂಡ್ 3 ಮೀಟರ್ ಪರ್ ಸೆಕೆಂಡ್ ಇಷ್ಟು ಫಾಸ್ಟ್ ಒಳಗೆ ಹೋಗುವು 50 ಮಾಲಿಕ್ಯೂಲ್ಸ್ ಅದಾವೆ. ಈಗ ಮೋಸ್ಟ್ ಪ್ರೊಬೆಬಲ್ ಸ್ಪೀಡ್ ಅಂತ ಹೇಳಿದ್ರ ಈಗ ಟೋಟಲಿ ಎಷ್ಟು ಮಾಲಿಕ್ಯೂಲ್ಸ್ ಅದಾವು? 80 ಮಾಲಿಕ್ಯೂಲ್ಸ್ ಅದಾವೆ. ಅದರೊಳಗೆ ಅತಿ ಹೆಚ್ಚು ಸ್ಪೀಡ್, ಸೇಮ್ ಸ್ಪೀಡ್ ಹೊಂದಿರುವಂಥ ಮಾಲಿಕ್ಯೂಲ್ಸ್ ಯಾವುವು? 50, ದಟ್ ಈಸ್ 3 ಮೀಟರ್ ಪರ್ ಸೆಕೆಂಡ್ ಇರೋದು ಏನಂತ ಹೇಳ್ತೀವಿ? ಮೋಸ್ಟ್ ಪ್ರೊಬೆಬಲ್ ಸ್ಪೀಡ್ ಅಂತ ಹೇಳ್ತೀವಿ. ಬಿಕಾಸ್ ಮೋಸ್ಟ್ ಆಫ್ ದಿ ಮಾಲಿಕ್ಯೂಲ್ಸ್ ಎಕ್ಸಿಬಿಟ್ ದಿ 3 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್. ಬಹಳಷ್ಟು ಮಾಲಿಕ್ಯೂಲ್ಸ್ ಏನು ಎಕ್ಸಿಬಿಟ್ ಮಾಡ್ಲತ್ತಾವು? 3 ಮೀಟರ್ ಪರ್ ಸೆಕೆಂಡ್ ಸ್ಪೀಡನ್ನು ಎಕ್ಸಿಬಿಟ್ ಮಾಡ್ಲತ್ತಾವ. ಹಾಗಾಗಿ ಏನಂತ ಹೇಳ್ತೀವಿ? ಇದನ್ನು ಮೋಸ್ಟ್ ಪ್ರೊಬೆಬಲ್ ಸ್ಪೀಡ್ ಅಂತ ಹೇಳ್ತೀವಿ. ಓಕೆ, ಸೊ ಡಿಫೈನ್ಡ್ ಆಸ್ ಸ್ಪೀಡ್ ಪೊಸೆಸ್ಡ್ ಬೈ ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಟ್ ಗಿವನ್ ಟೆಂಪ್ರೇಚರ್. ಟೆಂಪ್ರೇಚರ್ ವೇರಿಯೇಷನ್ ಆಯಿತು ಅಂತ ಹೇಳಿದ್ರೆ ಈ ವ್ಯಾಲ್ಯೂನು ಏನಾಗುತ್ತಾ? ಚೇಂಜ್ ಆಗುತ್ತೆ. ನಾ ಆಲ್ರೆಡಿ ಹೇಳಿನಿ, ಕೈನೆಟಿಕ್ ಎನರ್ಜಿ is directly proportional to temperature. As temperature varies, the speed of the molecule will also varies. Remember that. And it is related with the temperature as UMP is equal to square root of 2RT divided by M. So this is the formula to find the molecular speed, most probable speed, okay, with temperature. Then third one, root mean square speed. It is nothing but square root of the mean of the squares of the speeds of all the molecules present in gas. Okay, so simply we can say it is the square root of square of average speed. ಈ ಅವರೇಜ್ ಸ್ಪೀಡನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತಿರಲ್ಲ ಅದಕ್ಕೆ ಏನು ಚೇಂಜಸ್ ಮಾಡ್ತೀರಿ? ಯು ವಿಲ್ ಪುಟ್ ಸ್ಕ್ವೇರ್ಸ್ ಹಿಯರ್, ಸ್ಕ್ವೇರ್ ಆ್ಯಂಡ್ ಟೇಕ್ ದಿ ಸ್ಕ್ವೇರ್ ರೂಟ್. ಇಟ್ ವಿಲ್ ಇಂಡಿಕೇಟ್ಸ್ ದಿ ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್ ಅಂತ ಹೇಳ್ತೀರಿ. ಸ್ಕ್ವೇರ್ ರೂಟ್ ಆಫ್ ದಿ ಮೀನ್ ಆಫ್ ಸ್ಕ್ವೇರ್ಸ್ ಆಫ್ ದಿ ಸ್ಪೀಡ್ಸ್ ಆಫ್ ಆಲ್ ದಿ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದಿ ಗ್ಯಾಸ್. ಓಕೆ, ಆ್ಯಂಡ್ ಹಿಯರ್ it is related with the temperature as URMS is equal to square root of 3RT divided by M. So again R is gas constant, T is temperature and M means molar mass. So these are the three different kinds of speeds exhibited by molecules. Okay, if suppose one ಕಂಟೈನರ್ ಒಳಗೆ ಗ್ಯಾಸನ್ನು ತೊಗೊಂಡಿನಿ, ಅದರೊಳಗೆ ಗ್ಯಾಸ್ ಮಾಲಿಕ್ಯೂಲ್ಸ್ ಅದಾವು, ಎಲ್ಲ ಸ್ಪೀಡ್ ಒಳಗೆ ಎಲ್ಲ ಏನಾಗ್ಲಿಕತ್ತಾವು? ಮೂಮೆಂಟ್ ಆಗ್ಲಿಕತ್ತಾವ. ಈಗ ನಾ ಎವರೇಜ್ ಸ್ಪೀಡ್ ಫೈಂಡ್ ಔಟ್ ಮಾಡ್ತೀನಿ, ಆ ಗ್ಯಾಸ್ ಮಾಲಿಕ್ಯೂಲ್ಸ್ದ ಮೋಸ್ಟ್ ಪ್ರೊಬೆಬಲ್ ಸ್ಪೀಡನ್ನು ಫೈಂಡ್ ಔಟ್ ಮಾಡ್ತೀನಿ ಆ್ಯಂಡ್ ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್ನು ಫೈಂಡ್ ಔಟ್ ಮಾಡ್ತೀನಿ. ಮೂರರದ್ದು ವ್ಯಾಲ್ಯೂ ಏನು ಬರ್ತಾವ್ರಿ? ಡಿಫ್ರೆಂಟ್ ಬರ್ತಾವೆ. ಆ್ಯಂಡ್ ಅಮೋಂಗ್ ದೋಸ್ ತ್ರೀ ವಿಚ್ ಒನ್ ಈಸ್ ಹ್ಯಾವಿಂಗ್ ಗ್ರೇಟರ್ ವ್ಯಾಲ್ಯೂ, ಎದರದ ವ್ಯಾಲ್ಯೂ ಹೆಚ್ಚು ಬರುತ್ತೆ ಆ್ಯಂಡ್ ವಿಚ್ ಒನ್ ಈಸ್ ಹ್ಯಾವಿಂಗ್ ಲೋವರ್ ವ್ಯಾಲ್ಯೂ, ಯಾವ ಒಂದು ವ್ಯಾಲ್ಯೂ ಯಾವ ಸ್ಪೀಡ್ ಏನಾಗತ್ತಾ? ಕಡಿಮೆ ಆಗತ್ತಾ, ಕಡಿಮೆ ವ್ಯಾಲ್ಯೂ ಹೊಂದಿರುತ್ತೆ. ಸೊ ದೀಸ್ ತ್ರೀ ಕ್ಯಾನ್ ಬಿ ರಿಲೇಟೆಡ್ ಆಸ್ UMP, UAV that is average speed and root mean square speed. And if the most probable speed is 1, then the average speed will be 1.128 and root mean square speed will have the value 1.224. ಈಗ ಮೋಸ್ಟ್ ಪ್ರೊಬೆಬಲ್ ಸ್ಪೀಡ್ ನಿಮಗೆ ಏನಾದರೂ ವ್ಯಾಲ್ಯೂ 1 ಮೀಟರ್ ಪರ್ ಸೆಕೆಂಡ್ ಸಿಕ್ತು ಅಂತ ಹೇಳಿ ತಿಳ್ಕೊರಿ. ಅವಾಗ ಎವರೇಜ್ ಸ್ಪೀಡ್ದ ವ್ಯಾಲ್ಯೂ ಎಷ್ಟಿರುತ್ತೆ? 1.128 ಮೀಟರ್ ಪರ್ ಸೆಕೆಂಡ್.
ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್ ವ್ಯಾಲ್ಯೂ ಎಷ್ಟಿರುತ್ತೆ 1.224 meter per second. So this is how we can relate UMP, that is most probable, average and RMS. Okay. So by observing this you can say which one is having greater value and which one is having smaller value. ಮೂರೊಳಗೆ ಯಾವ್ದ್ರದ್ದು ವ್ಯಾಲ್ಯೂ ದೊಡ್ಡದದ ರೀ? 1.224. It is bigger value, that is URMS. Therefore we can say URMS, root mean square speed, is greater than average speed, and average speed is greater than most probable speed. ಇಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಎದರದಿರುತ್ತೆ? ಮೋಸ್ಟ್ ಪ್ರೊಬೆಬಲ್ ಸ್ಪೀಡ್. ಲಾರ್ಜೆಸ್ಟ್ ವ್ಯಾಲ್ಯೂ ಏನಿರುತ್ತೆ? ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್ ಇರುತ್ತೆ. ಸೊ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್.